ಭೋರ್ಗರೆದು ಹರಿಯುತ್ತಿರುವ ನದಿಯ ನಿನಾದ, ಹಾಲ್ನೊರೆಯಂತೆ ಉಕ್ಕಿ ಹರಿಯುತ್ತಿರುವ ನದಿ, ಬಿಂಕು ಬಿನ್ನಾಣದ ಮೂಲಕ ಜನರನ್ನ ತನ್ನತ್ತ ಸೆಳೆಯುತ್ತಿರುವ ದೃಶ್ಯ ವೈಭೋಗ. ನದಿಯ ವಯ್ಯಾರ ಕಣ್ತುಂಬಿಕೊಳ್ಳಲು ತಂಡೋಪತಂಡವಾಗಿ ಬಂದು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸುತ್ತಿರುವ ಜನರು. ಹಾಗಿದ್ರೆ ಯಾವುದು ಆ ನದಿ ಅಂತೀರಾ? ಈ ಸ್ಟೋರಿ ನೋಡಿ. ಭೋರ್ಗರೆದು ಹರಿಯುತ್ತಿರುವ ತುಂಗಾಭದ್ರಾ ನದಿ. ತುಂಗಾಭದ್ರಾ ನದಿಯ ದೃಶ್ಯ ಕಾವ್ಯ ಕಣ್ತುಂಬಿಕೊಳ್ಳುತ್ತಿರುವ ಜನ, ಮೈದುಂಬಿ ಹರಿಯುತ್ತಿರುವ ನದಿಯಿಂದಾಗಿ ಜಲಾವೃತಗೊಂಡ ತುಂಗಾರತಿ. ಭೋರ್ಗರೆದು ರಭಸವಾಗಿ ಹರಿಯುತ್ತಿರುವ ತುಂಗಾಭದ್ರಾ ನದಿ, ನದಿಯ ಸೌಂದರ್ಯ ಕಣ್ತುಂಬಿಕೊಳ್ಳುತ್ತಿರುವ ಜನ, ನದಿಯ ದೃಶ್ಯ ಕಾವ್ಯವನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದು ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುತ್ತಿರುವ ಯುವ ಪಡೆ. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಹರಿಹರ ಪಟ್ಟಣದಲ್ಲಿರುವ ತುಂಗಾಭದ್ರಾ ನದಿಯ ತಟದಲ್ಲಿ. ಹೌದು, ಹರಿಹರ ಪಟ್ಟಣದಲ್ಲಿ ಮೈದುಂಬಿ ಹರಿಯುತ್ತಿರುವ ತುಂಗಾಭದ್ರಾ ನದಿ ಅಕ್ಷರಶಃ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದೆ. ತುಂಗಾಭದ್ರಾ ನದಿಯ ದಡದಲ್ಲಿ ರಾಘವೇಂದ್ರ ಸ್ವಾಮಿ ಮಠದ ಬಳಿ ನಿರ್ಮಾಣ ಮಾಡಿರುವ ತುಂಗಾರತಿ ಕೂಡ ಜಲಾವೃತಗೊಂಡಿದ್ದು, ಜನರು ತಂಡೋಪತಂಡವಾಗಿ ಆಗಮಿಸಿ ತುಂಗಾಭದ್ರಾ ನದಿಯ ದೃಶ್ಯ ಕಾವ್ಯವನ್ನು ಸವಿಯುವುದರ ಜೊತೆಗೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಎಂಜಾಯ್ ಮಾಡುತ್ತಿದ್ದಾರೆ. ಅದೇ ನಾವು ಮಾಸೂರಿಂದ ಬಂದಿರೋದು, ಹರಿಹರ ಹೊಳೆ ನೋಡ್ಬೇಕಂತಲೇ ಬಂದಿದ್ದು. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಇಷ್ಟು ತುಂಬಿ ನೋಡೋಕ್ಕೆ ಚೆನ್ನಾಗಿ ಅನಿಸ್ತಾ ಇದೆ, ಬಟ್ ಭಯನೂ ಅನಿಸ್ತಾ ಇದೆ, ಎಲ್ಲಿ ಹರಿಹರ ಫುಲ್ ತುಂಬೋಗುತ್ತೋ ಅಂತ. ಸ್ವಲ್ಪ ಮಳೆ ಕಡಿಮೆ ಆದರೆ ಚೆನ್ನಾಗಿ ಅನಿಸುತ್ತೆ ಅಂತ. ಇಷ್ಟು ವರ್ಷ ನೀರಿರಲಿಲ್ಲ ಸರ್, ಇವಾಗ ಆಲ್ಮೋಸ್ಟ್ 4 ಇಯರ್ಸ್ ಆಯ್ತನೋ, ಇವಾಗ ಜಾಸ್ತಿ ಬಂದಿರೋದು ನೀರು. ತುಂಬ ಬೇರೆ ಕಡೆಯಿಂದೆಲ್ಲ ಬರ್ತಾ ಇದ್ದಾರೆ ಜನ ನೋಡೋಕ್ಕೆ, ಖುಷಿ ಆಗ್ತಾ ಇದೆ ಸರ್. ಅದೇ ಚೆನ್ನಾಗಿ ಅನಿಸ್ತಿದೆ ಸರ್. ನಾನು ಆಲ್ಮೋಸ್ಟ್ ದಾವಣಗೆರೆಯಿಂದ ಅಪ್ ಆ್ಯಂಡ್ ಡೌನ್ ಎಲ್ಲ ಮಾಡ್ತಾಯಿದ್ದೆ ಕಾಲೇಜಿಗೆ ಹೋಗ್ಬೇಕಾರೆ. ನೋಡ್ತಾ ಇದ್ದೆ, ನೀರು ಇರ್ತಾ ಇಲ್ಲ. ಆಮೇಲೆ ಅದೇ ಈಗ ನೋಡೋಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಬಂದಿರೋದು ನಾನು. ಚೆನ್ನಾಗಿ ಅನಿಸ್ತಾ ಇದೆ. ಕಳೆದ 4-5 ವರ್ಷಗಳ ಬಳಿಕ ತುಂಗಾಭದ್ರಾ ನದಿ ಮೈದುಂಬಿ ಹರಿಯುತ್ತಿದೆ. ಸೇತುವೆಯ ಕಂಬಿಗಳ ಸಾಲುಗಳ ನಡುವೆ ಹರಿದು ಬರುವ ಜಲರಾಶಿ ನೋಡಲು ಕಣ್ಣಿಗೆ ರಸದೌತಣ ನೀಡುತ್ತಿದೆ. ಮೈದುಂಬಿ ಹರಿಯುತ್ತಿರುವ ನದಿಯನ್ನ ನೋಡಲು ನಾನಾ ಭಾಗಗಳಿಂದ ಜನರು ಹರಿಹರ ಪಟ್ಟಣಕ್ಕೆ ಆಗಮಿಸುತ್ತಿದ್ದು, ನದಿಯ ಸೌಂದರ್ಯವನ್ನು ಸವಿಯುತ್ತಿದ್ದಾರೆ. ಇವಾಗ 2 ವರ್ಷದಿಂದ ನೀರಿರಲಿಲ್ಲ, ಇವಾಗ ಈ ವರ್ಷ ಚೆನ್ನಾಗಿ ಬಂದಿದೆ. ಮಳೆಯೆಲ್ಲ ಚೆನ್ನಾಗಿದೆ, ಇನ್ನೂ ಜಾಸ್ತಿ ಬರಲಿ. ಚೆನ್ನಾಗಿ ಅನಿಸ್ತಿದೆ ನೋಡೋಕ್ಕೆ. ನಮ್ಮದು ರಾಣೆಬೆನ್ನೂರು. ತುಂಬ ರೀತಿ ಚೆನ್ನಾಗಿ ಅನಿಸ್ತಿದೆ, ಖುಷಿ ಅನಿಸ್ತಿದೆ. ಇನ್ನೂ ಬರುತ್ತೆ ನೀರು, ಚೆನ್ನಾಗಿ ಅನಿಸ್ತಿದೆ, ಖುಷಿ ಆಗ್ತಿದೆ ಒಟ್ಟು ನೋಡೋಕ್ಕೆ. ಒಟ್ಟಿನಲ್ಲಿ ತುಂಗಾಭದ್ರಾ ನದಿ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದ್ದು, ಜನರು ನದಿಯ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುತ್ತಿರೋದಂತೂ ಸತ್ಯ.